ನಾಡಪ್ರಭು ಕೆಂಪೇಗೌಡ ಲೇಔಟಲ್ಲಿ ನಿಮಗೆ 2 ನಾರ್ತ್ ಫೇಸು ಮತ್ತು 1 ವೆಸ್ಟ್ ಫೇಸ್ ಸೈಟ್ನ ನಿಮಗೆ ಇವತ್ತು ತೋರಿಸ್ತಾ ಇದ್ದೀನಿ. ಇವಾಗ ನೋಡ್ತಾ ಇದ್ದೀರಲ್ಲ, ಈ ಸೈಟು ನಾರ್ತ್ ಫೇಸ್ ಇದು. ನಮಸ್ಕಾರ ಸ್ನೇಹಿತರೆ, ಇವತ್ತು ಕೆಂಪೇಗೌಡ ಲೇಔಟ್ ಬಂದಿದೆ. ನಾಡಪ್ರಭು ಕೆಂಪೇಗೌಡ ಲೇಔಟು ಅಲ್ಲಿ ಬಂದು ಒಂದು 2-3 ಸೈಟ್ ತೋರಿಸ್ತೀನಿ ಅಂತ ಅಂದರು. ಅವರು ಅದೇ ಒಂದು 4th ಬ್ಲಾಕಲ್ಲಿ ಒಂದು ತೋರಿಸಿದ್ದಾರೆ. ಇಲ್ಲಿ ನೋಡಿ, ಈ ಕಡೆ ಎಲ್ಲ ಇದು 3rd ಬ್ಲಾಕ್ ಬರುತ್ತೆ. ಈ ಸೈಡೆಲ್ಲ ಇಲ್ಲೆಲ್ಲ ಸ್ವಲ್ಪ ಡೆವಲಪ್ಮೆಂಟ್ ಕಮ್ಮಿ ನೋಡಿ. ಇನ್ನೂ ತಾರೆಲ್ಲ ಬಿದ್ದಿಲ್ಲ ಇಲ್ಲಿ ಸರಿಯಾಗಿ. ಇದೆಲ್ಲ 3rd ಬ್ಲಾಕ್ ಈ ಸೈಡೆಲ್ಲ. ಈ ಸೈಟ್ ನೋಡ್ತಾ ಇದ್ದೀರಲ್ಲ, ಇದು ವೆಸ್ಟ್ ಫೇಸ್. ಇದು ಬಂದು 4th ಬ್ಲಾಕ್. ಇದು ಕೊಂಬಘಟ್ಟ ಇದೆಯಲ್ಲ, ಆ ಕಡೆ ಲೆಫ್ಟ್ ಸೈಡ್ ಒಳಗಡೆ ಬಂದರೆ ಸಿಗುತ್ತೆ ನೋಡಿ. ಅಕ್ಕಪಕ್ಕ ಮನೇನೂ ಕೂಡ ರೆಡಿ ಮಾಡ್ತಾವ್ರೆ, ಮನೇನೂ ಆಗ್ತಾ ಇದೆ, ಕಟ್ತಾ ಇದ್ದಾರೆ. ಈ ರೋಡ್ಗೆ ಮಾತ್ರ ಒಂದು ಸ್ವಲ್ಪ ತಾರು ಇನ್ನೂ ಬಿದ್ದಿಲ್ಲ. ರೇಟ್ ಬಂದು 8,500 ಹೇಳ್ತಾರೆ, ನೆಗೋಷಿಯಬಲ್ ಇದೆ. ಈ ಸೈಟು ನಾರ್ತ್ ಫೇಸ್ ಬರುತ್ತೆ. ಇದು ನಿಮ್ಗೆ ಆವಾಗಲೇ ತೋರಿಸಿದ್ನಲ್ಲ ಸ್ಟಾರ್ಟಿಂಗಲ್ಲಿ, ಅದು ಇದು ಬಂದು ಇದು ಕೂಡ 8,500 ಹೇಳ್ತಾರೆ. ಇದು ಕೂಡ ಅಕ್ಕಪಕ್ಕದಲ್ಲಿ ಮನೆ ಆಗ್ತಾ ಇವೆ. ಇದು ಮೈಸೂರು ರೋಡ್ಗೆ ತುಂಬಾ ಹತ್ರ ಆಗುತ್ತೆ. ಇದು ಮೈಸೂರು ರೋಡು ಮೇಯ್ನ್ ಏನಂತ ಅಂದರೆ ಇದೇ ರೋಡ್. ಇದೇ ರಿಂಗ್ ರೋಡ್. ಇದು BDA ಮೈಸೂರು ರೋಡ್ ಕಡೆ ಹೋಗುವ. ಇದು ಬಂದು ಮೈಸೂರು ರೋಡ್ ಕಡೆ ಹೋಗುತ್ತೆ ಸ್ಟ್ರೈಟು. ಈ ರೋಡ್ ಏನಾದ್ರು ಇದು ಆಗಿಬಿಟ್ರೆ ಇದು ರೇಟೇ ಚೇಂಜ್ ಆಗುತ್ತೆ, ರೇಟು ಚೇಂಜ್ ಆಗುತ್ತೆ, ಮತ್ತು ಇದು ಬೇಗ ಡೆವಲಪ್ಮೆಂಟ್ ಆಗುತ್ತೆ. ಇದು ಓಡಾಡೋರ್ಗೂ ಅನುಕೂಲ ಆಗುತ್ತೆ. ಇದು ಬಂದು ಮಾಗಡಿ ರೋಡ್ ಕಡೆ ಹೋಗುತ್ತೆ. ಇದು ರೋಡು ಮೇಯ್ನ್ ಈ ರೋಡ್ ಮೇಲೆ ನಿಂತಿದೆ. ಇದು ಓಪನ್ ಆಯಿತು ಅಂತ ಅಂದರೆ ಒಂಥರ ಎಲ್ರಿಗೂ ಇಲ್ಲಿ ಓಡಾಡೋರಿಗೆಲ್ಲ ಖುಷಿ ಆಗುತ್ತೆ. ಮಳೆ ಬೇರೆ ಬಂದ್ಬಿಡ್ತು ಅಂದರೆ ಈ ರೋಡ್ ನೋಡ್ತಾ ಇದ್ದೀರಲ್ಲ, ಈ ರೋಡ್ ಬಂದು ಇದು ತಾವರೆಕೆರೆಗೆ ಹೋಗುವಂಥದ್ದು. ಸೀದಾ ಒಂದು ತಾವರೆಕೆರೆಯಿಂದ ರೋಡ್ ಬರ್ತೈತಲ್ಲ, ಆ ರೋಡ್ಗೆ ಹೋಗುತ್ತೆ. ಇದು ತಾವರೆಕೆರೆಗೆ ಸ್ಟ್ರೈಟ್. ಬಟ್ ಈ ರೋಡ್ ಬಂದು ಇದು ಬೆಂಗಳೂರು ಕಡೆ ಹೋಗೋದು. ನಾಗರಬಾವಿ, ವಿಶ್ವೇಶ್ವರಯ್ಯ ಲೇಔಟು, ಕೆಂಗೇರಿ ಆ ಸೈಡ್ ಹೋಗುತ್ತೆ ಈ ರೋಡೆಲ್ಲ. ಇದು ಕೂಡ ನಾರ್ತ್ ಫೇಸೇನೆ. ಇದು ಅಂದರೆ ಊರಿಗೆ ಅಟ್ಯಾಚ್ ಆಗಿಬಿಟ್ಟಿದೆ. ಪ್ರೈವೇಟ್ ಮನೆಗಳಿದೆ ನೋಡಿ ಆ ಕಡೆ ಎಲ್ಲ ಹಿಂಭಾಗದಲ್ಲಿ. ಬಟ್ ಇವಾಗಲೇ ಮನೆ ಕಟ್ಬೋದು, ಇಲ್ಲಿ ಡೆವಲಪ್ಮೆಂಟ್ ಆಗಿದೆ. ಇದು ಮೈಸೂರು ರೋಡ್ಗೆ ತುಂಬ ಹತ್ರನೇ. ಇಲ್ಲೆಲ್ಲ ರೇಟೆಲ್ಲ ಬಂದು ಆಲ್ರೆಡಿ ಒಂದು 8, 7.5, 8, 8.5, 9ವರೆಗೂ ಹೋಗ್ಬಿಟ್ಟಿದೆ ರೇಟೆಲ್ಲ.